ಶ್ರೀ ಹಯಗ್ರೀವ ದೇವರು ಶ್ರೀ ಮಹಾವಿಷ್ಣುವಿನ ಮಹಾನ್ ಅವತಾರ. ವೇದಗಳಿಗೆ ಅಧಿಪತಿಯಾದವರು ಶ್ರೀ ಹಯಗ್ರೀವ ದೇವರು. ಜ್ಞಾನ, ವಿದ್ಯಾ, ಬುದ್ಧಿಯನ್ನು ದಯಪಾಲಿಸುವ ದೇವರು ಹಯಗ್ರೀವ ದೇವರು. ಹಯಗ್ರೀವ ದೇವರಲ್ಲಿ ಸಕಲ ದೇವತೆಗಳು ನೆಲೆಸಿದ್ದಾರೆ. ಸಕಲ ದೇವತೆಗಳು ಹಯಗ್ರೀವ ದೇವರಲ್ಲಿ ನೆಲೆಸಿರೋದು ಅಂದರೆ ಅದು ಹೀಗೆ: ಸೂರ್ಯಚಂದ್ರರು ಕಣ್ಣುಗಳಾಗಿ, ದೇವತೆಗಳು ಮೂಳೆಗಳಾಗಿ, ಅಷ್ಟವಸುಗಳು ಪಾದಗಳಾಗಿ, ಅಗ್ನಿ ನಾಲಿಗೆಯಾಗಿ, ಸತ್ಯ ವಾಕ್ಕಾಗಿ, ಬ್ರಹ್ಮರು ಹೃದಯವಾಗಿ ನೆಲೆಸಿದ್ದಾರೆ. ಶ್ರೀ ಹಯಗ್ರೀವ ಸ್ವಾಮಿನ ಪೂಜೆ ಮಾಡಿದ್ರೆ ಎಲ್ಲ ದೇವತೆಗಳಿಗೂ ಆ ಪೂಜೆ ಸಲ್ಲತ್ತೆ. ಎಲ್ಲ ದೇವತೆಗಳನ್ನೂ ಪೂಜೆ ಮಾಡಿದ ಪುಣ್ಯ ನಮಗೆ ಸಿಗತ್ತೆ. ಇಂಥ ಒಂದು ಅದ್ಭುತವಾದ ಅವತಾರ ಹೇಗಾಯಿತು, ಅದರ ಹಿಂದಿನ ರೋಚಕ ಕಥೆ ಏನೋ ಅಂತ ಇವಾಗ ಕೇಳೋಣ. ಒಮ್ಮೆ ಶ್ರೀ ಮಹಾವಿಷ್ಣು ಭಯಂಕರವಾದ ರಾಕ್ಷಸರೊಡನೆ 10,000 ವರ್ಷಗಳ ಕಾಲ ಯುದ್ಧ ಮಾಡ್ತಾರೆ. ಆ ಯುದ್ಧ ತುಂಬ ಭಯಂಕರವಾಗಿರುತ್ತೆ. ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿದ್ಮೇಲೆ ಸ್ವಾಮಿಗೆ ತುಂಬ ಸುಸ್ತಾಗ್ಬಿಡತ್ತೆ. ಒಂದು ನಿರ್ಜಲವಾದ ಪ್ರದೇಶದಲ್ಲಿ ನಿಂತ್ಕೊಂಡು ಸ್ವಾಮಿ ತಮ್ಮ ಬಿಲ್ಲಿಗೆ ಒರಗಿ ಅಲ್ಲೇ ನಿದ್ದೆ ಮಾಡಿಬಿಡ್ತಾರೆ. ಈ ಕಡೆ ದೇವತೆಗಳೆಲ್ಲ ಸೇರಿ ಒಂದು ಮಹಾಯಜ್ಞದ ಸಂಕಲ್ಪ ಮಾಡ್ತಾರೆ. ಸಂಕಲ್ಪ ಮಾಡ್ತಿದ್ದಂಗೆ ಅವರು ಮೊದಲು ಹೋಗೋದು ಶ್ರೀ ಪರಮೇಶ್ವರರ ಹತ್ರ. ಪರಮೇಶ್ವರರ ಹತ್ರ ಅನುಮತಿ ಪಡೀತಿದ್ದಂಗೆ ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಬ್ರಹ್ಮದೇವರ ಹತ್ರ ಅನುಮತಿ ಪಡೆದು ಎಲ್ಲರ ಜೊತೆಯಲ್ಲಿ ಶ್ರೀ ವೈಕುಂಠಕ್ಕೆ ಹೋಗ್ತಾರೆ. ವೈಕುಂಠದಲ್ಲಿ ನೋಡಿದ್ರೆ ಶ್ರೀ ಮಹಾವಿಷ್ಣುನೇ ಕಾಣಬರಲ್ಲ. ಎಲ್ಲರಿಗೂ ಪರಮಾಶ್ಚರ್ಯ. ಅರೆ, ವೈಕುಂಠದಲ್ಲಿ ಭಗವಂತನೇ ಇಲ್ವಲ್ಲ, ಎಲ್ಲಿ ಹೋಗ್ಬಿಟ್ರು ಅಂತ ಹುಡ್ಕಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ದಿವ್ಯ ದೃಷ್ಟಿಯಿಂದ ನೋಡಿ ಅವರು ರಣರಂಗದಲ್ಲಿರೋ ಥರ ಕಾಣುತ್ತೆ. ರಣರಂಗದಲ್ಲಿ ಬಿಲ್ಲಿನ ಮೇಲೇ ತಲೆ ಕೊಟ್ಟು ಸ್ವಾಮಿ ನಿಂತಲ್ಲೇ ನಿದ್ದೆ ಮಾಡಿಬಿಟ್ಟಿರ್ತಾರೆ. ಎಲ್ಲರೂ ರಣರಂಗದ ಜಾಗಕ್ಕೆ ಹೋಗ್ತಾರೆ. ಎಲ್ಲ ದೇವತೆಗಳು ರಣರಂಗಕ್ಕೆ ಬಂದ ಮೇಲೆ ನೋಡ್ತಾರೆ, ಸ್ವಾಮಿ ಅಖಂಡವಾಗಿ ನಿಂತು ಬಿಲ್ಲಿಗೆ ತಲೆ ಕೊಟ್ಟು ನಿಂತಲ್ಲೇ ನಿದ್ದೆ ಮಾಡಿಬಿಟ್ಟಿರ್ತಾರೆ. ತುಂಬ ಗಾಢವಾದ ನಿದ್ದೆಲಿರ್ತಾರೆ. ಯಾರಿಗೂ ಅವರನ್ನು ಎಬ್ಬಿಸೋ ಧೈರ್ಯ ಬರಲ್ಲ. ಅದರಲ್ಲೂ ನಿದ್ದೆ ಭಂಗ ಮಾಡಿದ್ರೆ ಭಗವಂತಂದು ಅದು ಮಹಾಪಾಪ ಅಂತ ತಿಳಿತಾರೆ. ಆದರೆ ಮಹಾದೇವ ಯೋಚನೆ ಮಾಡ್ತಾರೆ, ಈ ಮಹಾಯಜ್ಞದ ಸಂಕಲ್ಪ ನಿಲ್ಬಾರ್ದು, ಇದಕ್ಕೇನಾದರೂ ಒಂದು ಉಪಾಯ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾರೆ. ಮಹಾದೇವ ಬ್ರಹ್ಮನ ಕಡೆ ನೋಡ್ತಾರೆ. ಬ್ರಹ್ಮದೇವರು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಒಂದು ಅದ್ಭುತವಾದ ಉಪಾಯದಿಂದ ಹೊರಗೆ ಬರ್ತಾರೆ. ಆ ಉಪಾಯ ಏನು ಅಂದರೆ, ವಂಬ್ರಿ ಅನ್ನೋ ಒಂದು ಹುಳನ ಹುಟ್ಟಾಕ್ತಾರೆ. ಆ ವಂಬ್ರಿ ಅನ್ನೋ ಹುಳಕ್ಕೊಂದು ಆದೇಶ ಕೊಡ್ತಾರೆ. ವಂಬ್ರಿ, ನೀನು ಹೋಗಿ ಬಿಲ್ಲಿನ ಕೆಳಭಾಗಕ್ಕೆ ಕಟ್ಟಿರೋ ಹೆದೆ ಅಂದರೆ ಬೌಸ್ಟ್ರಿಂಗ್, ಅದನ್ನು ಬಾಯಿಂದ ಕತ್ತರಿಸಿ ತೆಗೆದುಬಿಡು ಅಂತ ಆದೇಶ ಕೊಡ್ತಾರೆ. ವಂಬ್ರಿ ಒಂದು ಯಕ್ಷ ಪ್ರಶ್ನೆಗೆ ಬಿದ್ದುಬಿಡುತ್ತೆ. ಆವಾಗ ವಂಬ್ರಿ ಹುಳ ಹೇಳುತ್ತೆ, ಸ್ವಾಮಿ ನೀವು ನನಗೆ ಜನ್ಮ ಕೊಟ್ರಿ, ನನಗೆ ಹುಟ್ಟು ಕೊಟ್ರಿ, ನಾನು ಖಂಡಿತ ನೀವು ಹೇಳಿದ ಕೆಲಸ ಮಾಡ್ತೀನಿ. ಆದರೆ ನಿದ್ದೆ ಮಾಡಬೇಕಾದ್ರೆ ಯಾರನ್ನೇ ಎಬ್ಸಿದ್ರೂ ಅದು ಮಹಾಪಾಪ. ಅದರಲ್ಲೂ ಭಗವಂತನ ಎಬ್ಸೋದು ಅಂದರೆ ತುಂಬ ಮಹಾಪಾಪ ಆಗುತ್ತೆ. ಆದರೂ ನೀವು ಹೇಳಿದ ಕೆಲಸ ಮಾಡ್ತೀನಿ, ಆದರೆ ಇದರಿಂದ ನನಗೇನು ಸಿಗುತ್ತೆ ಅಂತ ಕೇಳುತ್ತೆ. ಅದಕ್ಕೆ ಬ್ರಹ್ಮದೇವರು ಹೀಗೆ ಹೇಳ್ತಾರೆ, ವಂಬ್ರಿ, ನಿನಗೆ ಈ ಕೆಲಸದ ಫಲವಾಗಿ ಇನ್ನು ಮುಂದೆ ಎಲ್ಲೇ ಯಜ್ಞ ಯಾಗಾದಿ ನಡೆದ್ರೂ ಭಗವಂತನಿಗೆ ಕೊಡೋ ಹವಿಸ್ಸು ಹೋಮದ ಕುಂಡದೊಳಗೆ ಬೀಳೋದು ಅದು ಭಗವಂತನಿಗೆ ಸೇರುತ್ತೆ. ಹೊರಗಡೆ ಏನೇ ಬಿದ್ದರೂ ಅದು ನಿನಗೆ ಅಂತ ವರ ಕೊಡ್ತಾರೆ. ಬ್ರಹ್ಮದೇವರ ಆದೇಶದಂತೆ ವಂಬ್ರಿ ಹೋಗಿ ಬಿಲ್ಲಿನ ಕೆಳಭಾಗದ ಹೆದೆ ಅಂದರೆ ಬೌಸ್ಟಿಂಗ್ನ ಕತ್ತರಿಸ್ಬಿಡುತ್ತೆ. ಆವಾಗ ಒಂದು ದೊಡ್ಡ ಶಬ್ದ ಆಗುತ್ತೆ. ಆ ಶಬ್ದಕ್ಕೆ ಎಲ್ಲ ದೇವತೆಗಳು ಅಲ್ಲೋಲ ಕಲ್ಲೋಲವಾಗಿ ಹೋಗ್ತಾರೆ. ಇಡೀ ಭೂಮಂಡಲನೇ ಅಲ್ಲಾಡೋಗುತ್ತೆ. ಸಿಡಿಲು ಗುಡುಗಿನ ಮಳೆ ಆಗುತ್ತೆ. ಸಮುದ್ರಗಳೆಲ್ಲ ಉಕ್ಕಿ ಹರಿತವೆ. ಸಮುದ್ರದ ಜೀವರಾಶಿಗಳೆಲ್ಲ ಅಲ್ಲಾಡೋಗ್ತವೆ. ಏನು ನಡೀತಾ ಇದೆ ಅಂತಲೇ ಯಾರಿಗೂ ಗೊತ್ತಾಗಲ್ಲ. ಅಂಥ ಶಬ್ದ. ಬಿಲ್ಲು ಎಲ್ಲಿ ಎಗರು ಬಿದ್ದೋಯ್ತು ಅಂತಲೂ ಗೊತ್ತಾಗಲ್ಲ. ಸುಮಾರು ಕಾಲ ಕಳೆದ ಮೇಲೆ ಪ್ರಕೃತಿ ವಿಕೋಪ ತಣ್ಣಗಾಗತ್ತೆ. ದೇವತೆಗಳೆಲ್ಲ ಒಂದು ಕಡೆ ಸೇರಿ ಶ್ರೀ ಮಹಾವಿಷ್ಣುವಿನ ಕಡೆ ತಲೆ ಎತ್ತಿ ನೋಡ್ತಾರೆ. ಅವ್ರಿಗೆಲ್ಲ ಎದೆ ಕರಗೋಗ ಅಂತ ಒಂದು ದೃಶ್ಯ ಕಾಣುತ್ತೆ. ಸ್ವಾಮಿ ದೇಹದಿಂದ ತಲೆನೇ ಬೇರೆ ಆಗೋಗಿರುತ್ತೆ. ಅಂದರೆ ಬಿಲ್ಲು ಎಗರಿದ ರಭಸಕ್ಕೆ ಸ್ವಾಮಿ ತಲೆನೇ ಬೇರೆ ಕಡೆ ಎಗರೋಗ್ಬಿಟ್ಟಿರುತ್ತೆ. ಈ ದೃಶ್ಯನ ನೋಡಿ ಅರಗಿಸ್ಕೊಳಕ್ಕಾಗದೇ ಇರೋ ದೇವತೆಗಳಿಗೆಲ್ಲ ತಮ್ಮ ದೇಹದೊಳಗಡೆನೆ ಒಂದು ಮಹಾಭೂಕಂಪ ನಡೆದೋಯ್ತೇನೋ ಅನ್ನೋ ಒಂದು ಭಾವ ಹುಟ್ಟುತ್ತೆ. ಇಡೀ ಬ್ರಹ್ಮಾಂಡನೇ ಕತ್ಲಲ್ಲಿ ಮುಳುಗೋಗುತ್ತೇನೋ ಅನ್ನೋ ಒಂದು ಭಯ ಹುಟ್ಟುತ್ತೆ. ನಾವು ಮಾಡಿದ ಯಜ್ಞ ಸಂಕಲ್ಪದಲ್ಲಿ ಏನೋ ಲೋಪ ಇರಬೇಕು, ಅದಕ್ಕೋಸ್ಕರ ಈ ಥರ ಆಗೋಗಿದೆ, ನಾವು ಈ ಉಪಾಯ ಮಾಡಬಾರ್ದಾಗಿತ್ತು ಅಂತ ಎಲ್ಲ ದೇವತೆಗಳಲ್ಲೂ ಪಶ್ಚಾತ್ತಾಪ ಹುಟ್ಟುತ್ತೆ. ಆದರೆ ಅಷ್ಟರಲ್ಲಿ ದೇವಗುರುವಾದ ಬೃಹಸ್ಪತಿ ಅಲ್ಲಿಗೆ ಬರ್ತಾರೆ. ಅವರು ಎಲ್ಲರಲ್ಲೂ ಒಂದು ಆಲೋಚನೆ ಹುಟ್ಟಾಕ್ತಾರೆ. ನೋಡಿ, ಯಾರು ಏನು ಭಯ ಬೀಳಬೇಡಿ, ಎಲ್ಲ ದೈವ ಸಂಕಲ್ಪ, ಎಲ್ಲ ಒಳ್ಳೆಯದೇ ಆಗುತ್ತೆ. ಇದು ಒಂದು ಲೋಕ ಕಲ್ಯಾಣಕ್ಕೆ ಆಗ್ತಾ ಇದೆ. ಅದಕ್ಕೆ ಮುಂದೇನು ಅಂತ ದಾರಿ ಹುಡ್ಕೋಣ, ಈ ಥರ ಧೈರ್ಯ ಕಳ್ಕೊಬೇಡಿ ಅಂತ ಎಲ್ಲ ದೇವತೆಗಳಿಗೂ ಧೈರ್ಯ ಹೇಳ್ತಾರೆ.
ನೀವೆಲ್ಲರೂ ಒಂದು ದೃಢ ಸಂಕಲ್ಪದಿಂದ ಆ ಜನನಿ ಅಂದರೆ ಜಗಜ್ಜನನಿಯಾದ ಸರ್ವಶಕ್ತಿಯಾದ ಮಹಾ ಜಗನ್ಮಾತೆಯನ್ನು ಸ್ಮರಿಸಿ ಅಂತ ಎಲ್ಲರಿಗೂ ಹೇಳ್ತಾರೆ. ಆವಾಗ ಬ್ರಹ್ಮದೇವರು ಮಹಾ ಸಂಕಲ್ಪದಿಂದ 4 ವೇದಗಳ ಜೊತೆ ಮಹಾಸೂಕ್ತನ ಹೇಳೋಕ್ಕೆ ಶುರು ಮಾಡ್ತಾರೆ. ತಾಯಿ ನೆನೆಸ್ಕೊಂಡು ಎಲ್ಲ ದೇವತೆಗಳು ಬ್ರಹ್ಮದೇವರ ಜೊತೆ ಸೇರಿಕೊಂಡು ತಾಯಿನ ಪ್ರಾರ್ಥನೆ ಮಾಡ್ತಾರೆ. ತಾಯಿ, ನಿನಗೆ ಗೊತ್ತಿಲ್ಲದೆ ಏನೂ ಇಲ್ಲ, ಇಡೀ ಪ್ರಪಂಚ ನೀನೇ ಆವರಿಸ್ಕೊಂಡಿದ್ಯಾ, ನಿನ್ನಿಂದಾನೇ ಸೃಷ್ಟಿ, ನೀನೇ ಎಲ್ಲ, ನಿನ್ನಿಂದಾನೇ ಎಲ್ಲ, ನಮ್ಮಿಂದ ಒಂದು ಘೋರ ಅಪರಾಧ ಆಗೋಗಿದೆ, ಇವಾಗ ನೀನೇ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಪರಿಪರಿಯಾಗಿ ಬೇಡ್ಕೋತಾರೆ. ಆವಾಗ ಆ ಪರಾಶಕ್ತಿ ಅವರನ್ನು ಕರುಣಿಸ್ತಾಳೆ. ಒಂದು ಆಕಾಶವಾಣಿ ರೂಪದಲ್ಲಿ ತಾಯಿ ಬಂದು ಹೇಳ್ತಾಳೆ, ಈಗ ನಡೀತಾ ಇರೋ ಘಟನೆಗಳೆಲ್ಲ ಲೋಕ ಕಲ್ಯಾಣಕ್ಕೋಸ್ಕರನೇ, ನೀವೆಲ್ಲ ಏನು ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಇದರ ಹಿಂದೆ ಒಂದು ದೊಡ್ಡ ರಹಸ್ಯನೇ ಇದೆ, ಅದು ನಿಮಗೆ ಹೇಳ್ತೀನಿ ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ಹಿಂದೆ ಒಬ್ಬ ಮಹಾನ್ ರಾಕ್ಷಸ ಇದ್ದ, ಅವನ ಹೆಸರು ಹಯಗ್ರೀವ ಅಂತ. ಸರಸ್ವತಿ ನದಿ ತೀರದಲ್ಲಿ ಆ ರಾಕ್ಷಸ ತುಂಬ ಕಠೋರವಾದ ತಪಸ್ಸು ಮಾಡ್ದ. ನಾನು ಅವನಿಗೆ ದರ್ಶನ ಕೊಟ್ಟು ಕೇಳಿದೆ, ಹಯಗ್ರೀವ ನಿನಗೆ ಏನು ವರ ಬೇಕು ಕೇಳು ಅಂತ. ಅದಕ್ಕೆ ಅವನು, ತಾಯಿ ನನಗೆ ಸಾವೇ ಬರಬಾರ್ದು, ಯಾರೂ ನನ್ನನ್ನು ಸಂಹಾರ ಮಾಡಬಾರ್ದು ಅಂತ ಹೇಳ್ದ. ಅದಕ್ಕೆ ನಾನು ಅವನಿಗೆ ಹೇಳಿದೆ, ಹಯಗ್ರೀವ ಅದು ಪ್ರಕೃತಿಯ ನಿಯಮ ಅಲ್ಲ, ಹುಟ್ಟಿದವ್ರು ಸಾಯಲೇಬೇಕು, ಬೇರೆ ಏನಾದರೂ ವರ ಕೇಳು ಅಂತ ಹೇಳಿದ್ದಕ್ಕೆ ಆ ಹಯಗ್ರೀವ ರಾಕ್ಷಸ ತುಂಬ ಬುದ್ಧಿವಂತಿಕೆಯಿಂದ ವರ ಕೇಳ್ದ. ತಾಯಿ, ಹಯಗ್ರೀವನೇ ನನ್ನನ್ನು ಸಂಹಾರ ಮಾಡಬೇಕು, ಹಯಗ್ರೀವನಿಂದನೇ ನನ್ನ ಸಾವಾಗಬೇಕು ಅಂತ ಕೇಳ್ದ. ಅದಕ್ಕೆ ನಾನು ತಥಾಸ್ತು ಅಂತ ಹೇಳಿದೆ. ಆ ರಾಕ್ಷಸ ಅಂದ್ಕೊಂಡಿದ್ದಾನೆ ಅವನೇ ಇನ್ನೊಂದ್ಸಲಿ ಹುಟ್ಟು ಬಂದು ಅವನನ್ನು ಸಾಯಿಸಬೇಕು ಅಂತ. ಆದರೆ ಪ್ರಕೃತಿ ಅದಲ್ಲ, ನಾನು ಕೊಟ್ಟ ವರಾನೇ ಬೇರೆ. ಹಯಗ್ರೀವ ಅಂತ ಇನ್ನೊಬ್ಬ ಹುಟ್ಟು ಬರ್ತಾನೆ, ಅವನನ್ನು ಸಂಹಾರ ಮಾಡ್ತಾನೆ ಅಂತಲೇ ಅದರ ಅರ್ಥ. ಸೊ ಹಾಗಾಗಿ ಈಗ ನೀವು ಯೋಚನೆ ಮಾಡೋದೇ ಬೇಡ. ಶ್ರೀ ಮಹಾವಿಷ್ಣು ಹಯಗ್ರೀವರ ಅವತಾರ ತಗೊಳ್ಳೋ ಸಮಯ ಸನ್ನದ್ಧವಾಗಿದೆ. ಹಯಗ್ರೀವ ರಾಕ್ಷಸನ ಸಂಹಾರ ಮಾಡೋದಕ್ಕೆ ಶ್ರೀ ಮಹಾವಿಷ್ಣುವೇ ಹಯಗ್ರೀವ ಸ್ವರೂಪನ ಪಡಿಬೇಕಾಗಿದೆ. ಅದಕ್ಕೋಸ್ಕರ ನೀವು ಒಂದು ಉತ್ತಮ ಸಂಕಲ್ಪದಿಂದ ಹೋಗಿ ಕುದುರೆ ಮುಖನ ತಂದು ಶ್ರೀ ಮಹಾವಿಷ್ಣುವಿಗೆ ಅಲಂಕರಿಸಿ ಮುಂದೆ ಜಗನ್ನಾಟಕವನ್ನು ನೋಡಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಆಕಾಶವಾಣಿ ಮೂಲಕ ಕೇಳಿದ ದೇವತೆಗಳಿಗೆ ತುಂಬ ಆನಂದ ಆಗುತ್ತೆ. ಮಹಾನ್ ಭಕ್ತಿಯಿಂದ ಮಹಾಶಕ್ತಿಗೆ ತಲೆಬಾಗಿ ವಂದಿಸ್ತಾರೆ. ಮತ್ತೆ ತಾಯಿ ಬಗ್ಗೆ ಅದ್ಭುತವಾಗಿ ಸ್ತುತಿ ಮಾಡ್ತಾರೆ. ಮುಂದೆ ಒಂದು ಮಹಾ ಸಂಕಲ್ಪದಿಂದ ಕುದುರೆ ಮುಖನ ತಂದು ಶ್ರೀ ಮಹಾವಿಷ್ಣುವಿನ ದೇಹಕ್ಕೆ ಅಲಂಕರಿಸ್ತಾರೆ. ಶ್ರಾವಣ ಪೌರ್ಣಮಿಯಂದು ಶ್ರೀ ಮಹಾನ್ ಅವತಾರವಾದ ಹಯಗ್ರೀವ ಸ್ವಾಮಿ ಅವತಾರ ಮಾಡ್ತಾರೆ. ಅವತಾರ ಮಾಡಿ ಹಯಗ್ರೀವ ರಾಕ್ಷಸನ ಸಂಹಾರ ಮಾಡ್ತಾರೆ. ಅಲ್ಲಿಗೆ ಲೋಕ ಕಲ್ಯಾಣ ಆಗುತ್ತೆ. ಇದು ಹಯಗ್ರೀವ ಸ್ವಾಮಿಯ ಸಂಪೂರ್ಣ ಕಥೆ. ಇದರಲ್ಲಿ ಏನಾದರೂ ಒಂದು ಚಿಕ್ಕ ಪುಟ್ಟ ತಪ್ಪಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇವಾಗ ಹಯಗ್ರೀವ ಸ್ವಾಮಿಯ ಮಹಾಮಂತ್ರ ಕೇಳೋಣ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ಹಯಗ್ರೀವಂ ಉಪಾಸ್ಮಹೇ.